ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೇ ಮಲ್ಲಿಕಾ, ಏನೇ ಮಾಡ್ತಿದ್ದೆ ನೀನು? ನೀನೇನು ಗುಬ್ಬಿ ವೀರಣ್ಣ ನಾಟಕದ ಕಂಪನಿಲಿ ಆಕ್ಟಿಂಗ್ ಕಲ್ತ್ಕೊಂಡ್ಬಂದಿದ್ಯಾ ಹೇಗೆ? ಕಾವೇರಿ ಹತ್ರ ಹೋಗಿ ನಿಮ್ ಪರ ಇದ್ದೀನಿ ಅಂತ ಅಕ್ಕನ ವಿರುದ್ಧ ಮಾತಾಡ್ತೀಯ, ಅಕ್ಕನ ಹತ್ರ ಹೋಗಿ ನಿಮ್ ಪರ ಇದ್ದೀನಿ ಅಂತ ಕಾವೇರಿ ವಿರುದ್ಧ ಮಾತಾಡ್ತೀಯ. ಲೇ, ಹೀಗಿಬ್ರ ನಡುವೆನು ಒಳ್ಳೆಯವಳಾಗಿ ಅವರಿಬ್ರ ನಡುವೆನು ಬೆಂಕಿ ಹಚ್ತಿದ್ಯಲ್ಲ, ನೀನು ಸಾಮಾನ್ಯದವಳು ಅಲ್ವೇ ಅಲ್ಲ ಕಣೆ. ಈಗ್ಲಾದ್ರೂ ಅರ್ಥ ಆಯ್ತಾ? ನೋಡ್ರಿ, ಕಾವೇರಿ ಆಕ್ಸಿಡೆಂಟ್ ಕೇಸ್ ವಿಚಾರದಲ್ಲಿ ನಿಮ್ ಭಾವನ್ ಪರವಾಗಿ ನಿಮ್ಮ ಅಕ್ಕ ಏನಾದ್ರೂ ಲಾಯರ್ ಆಗಿ ಸಪೋರ್ಟ್ ಮಾಡಿದ್ರೆ ನಿಮ್ಮ ಅಪ್ಪನ್ಗೆ ಕೋಪ ಬಂದು ಅವರನ್ನ ಖಂಡಿತವಾಗಿ ಮನೆಯಿಂದ ಆಚೆ ಹಾಕಬಹುದು. ಒಂದ್ ವೇಳೆ ನಿಮ್ ಭಾವ ಆಕ್ಸಿಡೆಂಟ್ ಮಾಡಿಸಿಲ್ಲ ಅಂತ ಆದ್ರೆ ಆತುರದಿಂದ ದುಡುಕಿ ಕೇಸು ಕೋರ್ಟು ಅಂತ ಹೋಗಿ ಮನೆ ಮರ್ಯಾದೆ ತೆಗ್ದಿದ್ದಕ್ಕೆ ಕಾವೇರಿ ಮೇಲೆ ನಿಮ್ಮಪ್ಪ ಕೋಪ ಮಾಡ್ಕೋಬಹುದು. ಆ ಕೋಪದ ಕಿಡಿಗೆ ನಾವು ಬೆಂಕಿ ಹಚ್ಚಿದ್ರೆ ಕಾವೇರಿನ ಮನೆಯಿಂದ ಆಚೆ ಹಾಕ್ಬೋದು. ಇಬ್ರಲ್ಲಿ ಯಾರೇ ಆಚೆ ಹೋದ್ರೂ ನಮಗೆ ಲಾಭ. ಅದಕ್ಕೆ ನಾನು ಈ ರೀತಿ ಮಾಡ್ತಾ ಇದ್ದೀನಿ. ಆದ್ರೆ ಕಾವೇರಿ ಬರೀ ಅವಳ ಆಕ್ಸಿಡೆಂಟ್ ವಿಚಾರಕ್ಕೆ ಅರೆಸ್ಟ್ ಮಾಡಿಸಿದ್ಲು ಅಂತ ನನಗನ್ನಿಸ್ತಾ ಇಲ್ಲ. ಇದ್ರ ಹಿಂದೆ ಬೇರೆ ಏನೋ ವಿಷಯ ಇದೆ ಅನ್ಸುತ್ತೆ. ಅದನ್ನ ಮೊದಲು ತಿಳ್ಕೋಬೇಕು. ಇದೇನಿದು? ಪ್ರಬಲನ ಅರೆಸ್ಟ್ ವಿಚಾರದಲ್ಲಿ ಕಾವೇರಿ ಮನೇಲಿ ಹೇಳಿರೋದೇ ಬೇರೆ, ಇಲ್ಲಿ ಹೇಳಿರೋದೇ ಬೇರೆ. ಏನೋ ವಿಷಯ ಇದೆ. ನಮಸ್ತೆ ಮೇಡಮ್. ಮ್ಯಾನೇಜರು ಯಾವುದೋ ಫೈಲ್ ಇಸ್ಕೊಂಬನ್ನಿ ಅಂತ ಹೇಳಿದ್ರು. ತೇಜು, ಮೇಡಮ್, ಕಾವೇರಿ ಆಕ್ಸಿಡೆಂಟ್ ವಿಚಾರಕ್ಕೆ ಪ್ರಬಲ ಅವ್ರನ್ನ ಅರೆಸ್ಟ್ ಮಾಡಿಸಿರೋದಾ? ಹೌದು. ಆದರೆ ಕಾವೇರಿ ನಮ್ಮನೇಲಿ ಹೇಳಿರೋದು ಪ್ರಬಲ ಅವರು ಆಫೀಸಲ್ಲಿ ಫ್ರಾಡ್ ಕೆಲಸ ಮಾಡಿ ಸಿಗಾಕೊಂಡಿರೋದಕ್ಕೆ ಅರೆಸ್ಟ್ ಆಗಿದ್ದಾರೆ ಅಂತ. ನೀನು ಹೇಳ್ತಿರೋದು ನಿಜಾನಾ? ಹೌದು ಮೇಡಮ್. ಅಲ್ಲಿಗೆ ನನ್ನ ಅನುಮಾನದ ಪ್ರಕಾರ ಇವ್ರ ಅರೆಸ್ಟ್ ವಿಚಾರದಲ್ಲಿ ಬೇರೆ ಏನೋ ವಿಚಾರ ಇದೆ. ಅದಕ್ಕೆ ಕೋತಿ ಪ್ರಬಲ ಇಬ್ರು ಸೈಲೆಂಟ್ ಆಗಿದ್ದಾರೆ. ಮೇಡಮ್, ಪ್ರಬಲ ಅವರು ಕ್ರಿಮಿನಲ್ ಲಾಯರ್ ಆಗಿದ್ರು, ಅವ್ರನ್ನೇ ಮಟ್ಟ ಹಾಕಿ ಬಾಯಿ ಮುಚ್ಚಿದಾಳೆ ಅಂದರೆ ಇನ್ನು ನೀವು ಯಾವ ಲೆಕ್ಕ ಹೇಳಿ? ಅದಕ್ಕೆ ನಾವು 3 ಜನ ಸೇರಿ ಕಾವೇರಿ ಮಟ್ಟ ಹಾಕೋಣ. ಮೇಡಮ್, ನೀವು ಹಿಂದೆ ಹೇಳಿದಾಗ ನಾನು ಒಪ್ಕೊಂಡಿರಲಿಲ್ಲ. ಆದರೆ ಇದೇ ಸರಿಯಾದ ಸಮಯ ನಾವು 3 ಜನ ಕೈ ಜೋಡಿಸೋದಕ್ಕೆ. ಹಾಗೆ ಈ ಹಿಂದೆ ನೀವು ಭರವಸೆ ಕೊಟ್ಟಂಗೆ ನಡ್ಕೊಂಡ್ರೆ ಖಂಡಿತ ನಡ್ಕೋತೀನಿ. ಮಾತಲ್ಲಿ ಹೇಳೋದಕ್ಕಿಂತ ಸ್ವಲ್ಪ ನಿಜ ಮಾಡಿ ತೋರಿಸಿ. ಅರ್ಥ ಆಯ್ತು ತೇಜು. ಇನ್ಮೇಲೆ ಯಾದಿ ನಿಮ್ಮ ಕಡೆ. ಸರಿಯಾದಿ, ನನ್ನ ಪ್ರಶ್ನೆಗೆ ಉತ್ತರ ಕೊಡು.